ನಮಸ್ಕಾರ ಸರ್, ನಮ್ಮ ಮಗನಿಗೆ 8th ಗ್ರೇಡ್ಗೆ ಅಡ್ಮಿಷನ್ ಬೇಕಿತ್ತು ನಿಮ್ಮ ಸ್ಕೂಲಲ್ಲಿ. ದಯವಿಟ್ಟು ಮಾಡ್ಕೊಡ್ತೀರಾ? ಅದಕ್ಕೇನಂತೆ, ಮಾಡ್ಕೊಡೋಣ. 7th ಗ್ರೇಡಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಎಲ್ಲ ಸಬ್ಜೆಕ್ಟಲ್ಲೂ? ಲೋ ಮಗನೇ, 7th ಗ್ರೇಡ್ ಮಾರ್ಕ್ಸ್ ಕಾರ್ಡ್ ಕೊಡೋ ಪ್ರಿನ್ಸಿಪಾಲ್ ಸಾರಿಗೆ ನೋಡಿ ಕಣ್ ತುಂಬ್ಕೊಳ್ಳಿ ಅವರು. ಶರ್ಟ್ ಹಾಕಿಲ್ಲ, ಶರ್ಟ್ ಹಾಕ್ತಾ ಸ್ಕೂಲಿಗೆ ಬಂದಿದ್ದಾನೆ ಅಡ್ಮಿಷನ್ ಕೇಳಕ್ಕೆ. ಸರ್ ತುಂಬಾ ಶಕೆ, ಅದಕ್ಕೆ ಶರ್ಟ್ ಹಾಕ್ತಾ ಹಂಗೆ ಬಂದ್ಬಿಟ್ಟಿದ್ದೀನಿ. ಸರಿ, ಮಾರ್ಕ್ ಶೀಟ್ ಕೊಡಿ, ಇಲ್ಲಿ ನೋಡ್ಬೇಕು. ತಗೊಳ್ಳಿ ಸರ್ ನನ್ನ ಮಾರ್ಕ್ ಶೀಟ್. ಏನು ಕಣ್ ತುಂಬ್ಕೊಳದ್ರಿ ಈ ಮಾರ್ಕ್ ಶೀಟ್ ನೋಡಿ. ಎಲ್ಲ ಸಬ್ಜೆಕ್ಟಲ್ಲೂ 35, 36, 40 ಕ್ರಾಸೇ ಮಾಡಿಲ್ಲಲ್ರಿ ಎಲ್ಲ ಸಬ್ಜೆಕ್ಟಲ್ಲೂ. ನಾನು ಚೆನ್ನಾಗಿ ಬರ್ತಿದ್ದೆ ಸರ್ ಎಕ್ಸಾಮು. ಮೇಡಮ್ ನನ್ನ ಮೇಲೆ ಸಿಟ್ಟು, ಅದಕ್ಕೆ ಕಮ್ಮಿ ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ ಸರ್? ಸರಿ, ಮಾರ್ಕ್ಸ್ ಕಾರ್ಡ್ ಇರಲಿ. ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ ನಿಮ್ಮ ಮಗನಿಗೆ. ಅವ್ನು ಸರಿಯಾಗಿ ಉತ್ತರ ಕೊಟ್ರೆ ನಾನು ಅಡ್ಮಿಷನ್ ಮಾಡ್ಕೊತೀನಿ. ಆಗ್ಬೋದಾ? ಆಯ್ತು ಸರ್, ಅದೇನ್ ಪ್ರಶ್ನೆಗಳು ನಿಮ್ ಕೇಳಿ. ನಮ್ಮ ಮಗ ನೋಡಿ ಪಟ 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 ಉತ್ತರ ಕೊಟ್ಬಿಡ್ತಾನೆ. ಸರಿ, ಇವಾಗ ನನ್ನ ಮೊದಲೇ ಪ್ರಶ್ನೆ, ಗೇಟ್ ವೇ ಆಫ್ ಇಂಡಿಯಾ ಎಲ್ಲಿದೆ? ಗೇಟ್ ವೇ ಆಫ್ ಇಂಡಿಯಾ ಸರ್, ಒಂದು ಕೆಲಸ ಮಾಡಿ, ನಿಮ್ಮ ಮೊಬೈಲ್ ತೆಗೆದ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕೊಂಡು ಸರ್ಚ್ ಮಾಡಿಬಿಡಿ, ಸಿಕ್ಬಿಡ್ತದೆ. ಹೆಂಗೆ ಸರ್ ನಮ್ಮ ಮಗ ಉತ್ತರ ಕೊಡ್ತಾ ಇದ್ರೆ ನೀವೇ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತೀರಾ? ಅಲ್ಲ ರೀ, ನಾನು ಅವನಿಗೆ ಪ್ರಶ್ನೆ ಕೇಳಿದ್ರೆ ನನಗೆ ಗೂಗಲ್ ಸರ್ಚ್ ಮಾಡಿ ನೋಡಿ ಆನ್ಸರ್ ಸಿಗುತ್ತೆ ಅಂತಾನಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಸರ್, ಅವನ್ ತಪ್ಪುಗಳನ್ನ ನಿಮ್ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಟ್ಟು ಅಡ್ಮಿಷನ್ ಮಾಡ್ಕೊಡಿ ಸರ್ ದಯವಿಟ್ಟು. ಸರಿ, ನನ್ನ ಎರಡನೇ ಪ್ರಶ್ನೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತು? ನಮ್ಮ ದೇಶಕ್ಕ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋದ್ಮೇಲೆ ಬಂತು ಸರ್. ಯಾವ ವರ್ಷದಲ್ಲಿ ಬಂತಪ್ಪ? ಅಯ್ಯೋ ಬಿಡಿ ಸರ್, ಅದು ಕಟ್ಕೊಂಡು ನಾವೇನು ಮಾಡೋಣ? ನಮಗೆ ಸ್ವಾತಂತ್ರ್ಯ ಬಂದಾಯ್ತು, ನಾವು ಆರಾಮಾಗಿದ್ದೀವಲ್ಲ. ಆದ್ರೂ ನಂಗೆ ಒಂದು ಡೌಟು, ಬ್ರಿಟಿಷರು ಹೋಗಿದ್ದು ಯಾವ ಫ್ಲೈಟಲ್ಲಿ ಅಂತ ಗೊತ್ತಿಲ್ಲ ಸರ್. ಫ್ಲೈಟ್ ಗೊತ್ತಾದ್ಮೇಲೆ ಆ ಇಸ್ವಿದ ಬಗ್ಗೆ ಹೇಳ್ತೀನಿ ನಾನು. ಇದೇನ್ರಿ ಈ ಥರ ಉತ್ತರ ಕೊಡ್ತಿದ್ದಾನೆ ಇವನು? ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಇವನು. ಅಯ್ಯೋ ಹೋಗ್ಲಿ ಬಿಡಿ ಸರ್, ಅವನ್ ತಪ್ಪುಗಳನ್ನ ಬಾಯಲ್ಲಿ ಹಾಕೊಂಡು ಉಗಿದು ಬಿಡಿ, ದಯವಿಟ್ಟು ಅಡ್ಮಿಷನ್ ಮಾಡ್ಕೊಡಿ. ಹೋಗ್ಲಿ, ಕಡೆ ಪ್ರಶ್ನೆ ಕೇಳ್ತೀನಿ. ಇದಕ್ಕೂ ಅವನು ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾನು ಅಡ್ಮಿಷನ್ ಮಾಡ್ಕೊಳಲ್ಲ. ಆಯ್ತು ಸರ್, ದಯವಿಟ್ಟು ಈಸಿ ಪ್ರಶ್ನೆ ಕೇಳಿ ಸರ್. ಈಸಿ ಪ್ರಶ್ನೆ ಅಂದ್ರೆ ನಿನ್ನ ಹೆಸರು ಏನು, ನಿಮ್ ತಂದೆ ಹೆಸರು ಏನು, ಇದು ಕೇಳಿ ಸರ್. ಆ ಥರ ಪ್ರಶ್ನೆಗಳೆಲ್ಲ ಕೇಳಕ್ಕಾಗಲ್ಲ. ನಾನು ಒಂದು ಮ್ಯಾಥಮೆಟಿಕ್ಸ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತಾನ ನೋಡೋಣ. 7 + 3 ಎಷ್ಟು? 7 + 3 73. ನಾನಂತೂ ಅಡ್ಮಿಷನ್ ಮಾಡ್ಕೊಳಕ್ಕಾಗಲ್ಲಪ್ಪ. ಇವನೇನಾದ್ರು ನಾನು ಅಡ್ಮಿಷನ್ ಮಾಡ್ಕೊಂಡ್ರೆ ಇಲ್ಲಿರೋ ಹುಡುಗರೆಲ್ಲ ಇವನ ಜೊತೆ ಸವಾಸ ಮಾಡಿ ದೊಡ್ಡ ಬಡ್ಡಿ ಮಕ್ಕಳೇ ಆಗ್ಬಿಡ್ತಾರೆ. ಅಯ್ಯೋ ಹೋಗ್ಲಿ ಬಿಡಿ ಸರ್, ಬಾಯಿಗೆ ಹಾಕೊಂಡು ಉಗಿದು ಬಿಡಿ ಸರ್, ದಯವಿಟ್ಟು ಅಡ್ಮಿಷನ್ ಮಾಡ್ಕೊಡಿ. ಅಷ್ಟೇ ತಾನೇ? ಇವನು ಹೇಳಿದ್ದೆಲ್ಲ ಬಾಯಿಗೆ ಹಾಕೊಂಡಿದ್ದೀನಿ, ಇವಾಗ ಉಗಿತಾ ಇದ್ದೀನಿ ನೋಡಿ. ಇಂಥ ದೊಡ್ಡ ಬಡ್ಡಿ ಮಕ್ಕಳು ಸೇರ್ಸಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಮಗನೇ, ಈ ಸ್ಕೂಲ್ ಇಲ್ಲ ಅಂದ್ರೆ ಇನ್ನೊಂದು ಸ್ಕೂಲು, ನಿನಗಿರೋ ಟ್ಯಾಲೆಂಟ್ಗೆ ಬೇರೆ ಸ್ಕೂಲವರು ಕರೆದು ಅಡ್ಮಿಷನ್ ಕೊಡ್ತಾರೆ. ಇವರಿಗೆ ಅದೃಷ್ಟ ಇಲ್ಲ. ಬಾ ಹೋಗೋಣ. ಅಪ್ಪ, ಆಕ್ಸ್ಫರ್ಡಲ್ಲಿ ಟ್ರೈ ಮಾಡೋಣ ನನ್ನ ಟ್ಯಾಲೆಂಟ್ಗೆ. ಆಕ್ಸ್ಫರ್ಡು, ಕೇಂಬ್ರಿಡ್ಜು ಎಲ್ಲ ಸ್ಕೂಲಲ್ಲಿ ಟ್ರೈ ಮಾಡೋಣ. ನಿನಗಿರೋ ಟ್ಯಾಲೆಂಟ್ಗೆ ಆಕ್ಸ್ಫರ್ಡ್ ಗ್ಯಾರಂಟಿ ಸಿಗುತ್ತೆ. ಆಕ್ಸ್ಫರ್ಡು, ಕೇಂಬ್ರಿಡ್ಜಲ್ಲಿ ಅಡ್ಮಿಷನ್ ಯಾಕೆ? ಆಕ್ಸ್ಫರ್ಡಲ್ಲಿ ಪ್ರಶಸ್ತಿ ಬೇಡವಾ ನಿಮ್ಮಿಬ್ರಿಗೆ? ತಂದೆ ತಕ್ಕ ಮಗ, ಕಂತೆ ತಕ್ಕ ಬಂತೆ, ನಡ್ರ ಆಚೆಗೆ.